ವೀಕ್ಷಕರೇ, ನಾನು ಟಿಪ್ಪು ನದಾಫ್ ನಿಮ್ಮ ಮುಂದ್ಗಡೆ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮೋಟಿವೇಶನ್ ಕಥೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಏಷ್ಯಾದ ಬೆಳಕು, ದ ಲೈಟ್ ಆಫ್ ಏಷ್ಯಾ, ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಮೋಟಿವೇಶನ್ ಕಥೆಯನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಒಂದು ಆಶ್ರಮದಲ್ಲಿ ಬುದ್ಧ ಮಹಾಶಯರು ಕುಳಿತುಕೊಂಡಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದ್ಬಿಟ್ಟು ಬುದ್ಧನಿಗೆ ಒಂದೇ ಉಸಿರಿನಲ್ಲಿ ಬೈಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಮಾಡ್ತಾನೆ. ಎಷ್ಟು ಬೈದರೂ ಕೂಡ ಬುದ್ಧ ಅವನ ಮಾತುಗಳನ್ನ, ಅವನ ಕ್ರೋಧವನ್ನ ಆಲಿಸ್ತಾ ಇದ್ದಾರೆ. ಏನೂ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ. ಅಲ್ಲಿ ಒಬ್ಬ ಕುಳಿತಿರ್ತಕ್ಕಂಥ ಶಿಷ್ಯನಿಗೆ ಬಹಳ ಕೋಪ ಬಂದ್ಬಿಡ್ತದೆ. ಆಗ ಆ ಸಿಟ್ಟಿನಲ್ಲಿ ಇನ್ನೇನೋ ಆ ಬಂದಿರ್ತಕ್ಕಂಥ ವ್ಯಕ್ತಿಗೆ ಕೇಳಬೇಕು, ಎದಕ್ಕೆ ಬೈತಾ ಇದೆಯಾ ನಮ್ಮ ಗುರುಗಳಿಗೆ ನೀನು? ಆಗ ಬುದ್ಧ ಹೇಳ್ತಾರೆ, ಕೈ ಸನ್ನೆ ಮಾಡಿ ಕುಳಿತುಕೋ. ಯಾಕೆ ಹೇಳ್ತಾ ಇದೆಯಾ? ಕುಳಿತುಕೋ. ಹಾಗಾದ್ರೆ ಕೊನೆಗೆ ಅರ್ಧ ತಾಸಾಯ್ತು ಬೈದು 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 ಸುಸ್ತಾಗಿ ಆ ಏನು ಬಂದಿದ್ದಲ್ಲ ಆಶ್ರಮಕ್ಕೆ ವ್ಯಕ್ತಿ, ಆ ಬೈದೇನಪ್ಪ ಅಂದ್ರೆ ಹೋಗ್ಬಿಡ್ತಾನೆ. ಹಾಗಾದ್ರೆ ಎಲ್ಲ ಶಿಷ್ಯಂದ್ರು ಗೌತಮ್ ಬುದ್ಧವರಿಗೆ ಕೇಳ್ತಾರೆ, ಗುರುಗಳೇ ಏನ್ರಿ ನೀವು ಅಷ್ಟವನು ಬೈದಿದ್ರು ನೀವು ಒಂದು ಮಾತು ಅಲ್ಲಿಲ್ಲ, ನೀವು ಜರ್ತಾಗ ನೀವು ಸುಮ್ ಕೂತಿದ್ರೆ ನಾವು ಅವನಿಗೆ ಹೇಳ್ತಿದ್ದೀವಿ ಎದಕ್ಕೆ ಬೈತಾ ಇದೆ, ಎದಕ್ಕೆಲ್ಲ ನಾವೊಂದು ಕೈ ನೋಡ್ತಿದ್ದೀವಿ ಅಂತೇಳಿ. ಬುದ್ಧ ನಕ್ಬಿಟ್ಟು ಹೇಳ್ತಾರೆ, ಹಾಂ ಬೈದ್ ತಾನೇ ನನಗೆ, ಹಾಂ ಬೈದ. ನಿಮಗೆ ಯಾರಾದರೂ ಒಬ್ಬರು ನಿಮಗೆ ಗಿಫ್ಟ್ ತಂದು ಕೊಟ್ರೆ ನೀವು ಅದನ್ನು ಏನು ಮಾಡ್ತೀರಾ? ತಗೋತೀವಿ. ಅಕಸ್ಮಾತ್ ತೋಳಿಲ್ಲ ಅಂದರೆ ಏನು ಮಾಡ್ತೀರಾ? ಆಗ ಶಿಷ್ಯಂದ್ರು ಹೇಳ್ತಾರೆ, ನಾವು ತೋಳಿಲ್ಲ ಅಂದರೆ ಅವರು ಆ ಗಿಫ್ಟನ್ನು ವಾಪಸ್ ತನ್ನ ಮನೆಗೆ ಒಯ್ತಾರೆ. ಹಾಗಾದರೆ ಇಲ್ಲಿ ಬುದ್ಧ ಮಾಸ್ಟರ್ ಹೇಳ್ತಾರೆ, ನನಗೇನು ಆ ಬೇಗಗಳನ್ನು ಅವನು ಬೈದ್ನಲ್ಲ, ಆ ಯಾವುದನ್ನು ಕೂಡ ನಾನು ತೆಗೆದುಕೊಳ್ಳಲಿಲ್ಲ. ಬದಲಿಗೆ ನಾನು ತೆಗೆದುಕೊಳ್ಳಲಿಲ್ಲ ಅಂದರೆ ಅವನೇನು ಮಾಡ್ದ? ತನ್ನ ಬೇಗಗಳನ್ನು ತಾನೇ ತೆಗೆದುಕೊಂಡು ಹೋಗ್ಬಿಟ್ಟ. ಬುದ್ಧ ಮಹಾಶಯ ಬಹಳ ಗ್ರೇಟ್. ಅದಕ್ಕೋಸ್ಕರ ಅವರಿಗೆ ದ ಲೈಟ್ ಆಫ್ ಏಷ್ಯಾ ಅಂತಕ್ಕಂಥದ್ದು ಕರೆಯೋದು. ಬಹಳ ಶಾಂತ ಸ್ವಭಾವದಿಂದ ಇದ್ದರು. ಮತ್ತೆ ಮರುದಿನ ದರ್ಶನ ಜೊತೆಗೆ ಒಂದು ಪ್ರದೇಶಕ್ಕೆ ಹೋಗಬೇಕಾಗಿತ್ತು. ಹೋಗ್ತಾ ಇರ್ತಾರೆ ನಡ್ಕೊಂತ. ಆವಾಗ ಬುದ್ಧ ಮಾಸ್ಟರಿಗೆ ಬಹಳಷ್ಟು ಬಾಯಾರಿಕೆ ಆಗ್ತದೆ. ನನಗೆ ಬಾಯಾರಿಕೆ ಆಗಿದೆ, ಇಲ್ಲಿ ನದಿ ಹರಿತಾ ಇದೆ, ನೀರನ್ನು ಈ ಪಾತ್ರೆಯಲ್ಲಿ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಆವಾಗ ಶಿಷ್ಯ ಮಾಸ್ಟರ್ ಹೋಗಿ ಆ ಪಾತ್ರೆಯಲ್ಲಿ ನೀರು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ನೋಡ್ತಾರೆ, ಆ ನೀರು ಪ್ರಾಣಿಗಳು ಹೋಗಿ ಮತ್ತು ಈ ಬಂಡಿಗಳು ಹೋಗಿ, ಬಂಡಿ ಅಂದರೆ ಎತ್ತಿನ ಗಾಡಿಗಳು ಹೋಗಿ ಏನಪ್ಪ ಅಂದರೆ ನೀರು ಗಲೀಜಾಗಿತ್ತು. ಆವಾಗ ಬುದ್ಧನ ಹತ್ರ ಆ ಶಿಷ್ಯ ಬಂದು ಹೇಳ್ತಾನೆ, ಗುರುಗಳೇ ಭಾಳಷ್ಟು ನೀರು ಗಲೀಜಾಗಿದ್ದಾವೆ, ಒಂದೆರಡು ನಿಮಿಷ ತಡೀರಿ ಅಂತ ಹೇಳ್ತಾರೆ. ಮತ್ತೆ ಒಂದು 5 ನಿಮಿಷ ತಡೆದುಕೊಂಡ ನಂತರ ಮತ್ತೆ ಹೋಗ್ತಾರೆ ಶಿಷ್ಯ. ಮತ್ತೆ ಇನ್ನೂ ಆದರೂ ಕೂಡ ಆ ನೀರು ತಿಳಿಯಾಗಿರಲಿಲ್ಲ. ಮತ್ತೆ ಗುರುಗಳಿಗೆ ಹೇಳ್ತಾರೆ, ಗುರುಗಳೇ ಇನ್ನೂ ನೀರು ಸಂಪೂರ್ಣವಾಗಿ ತಿಳಿಯಾಗಲಿಲ್ಲ, ಇನ್ನೊಂದು 5 ನಿಮಿಷ ತಡಿತಳೆ ಹೇಳ್ತಾರೆ. ಮತ್ತೆ ಹೋಗ್ತಾರೆ ಶಿಷ್ಯ, ಹೋಗ್ತಾನೆ ಮತ್ತೆ ನೋಡ್ತಾನೆ, ಗುರುಗಳೇ ಇನ್ನೂ ಸ್ವಲ್ಪ ತಿಳಿಯಾಗಿಲ್ಲ, ಇನ್ನೂ ಸ್ವಲ್ಪ ಆ ನೀರಿನ ಮೇಲೆ ಕಲ್ಮಶ ಇದೆ. ಆವಾಗ ಬುದ್ಧ ಮಾಸ್ಟರ್ ಹೇಳ್ತಾರೆ, ಇನ್ನೊಂದು 5 ನಿಮಿಷ ತಡೀರಿ, ಆ ಕಲ್ಮಶಗಳೆಲ್ಲವೂ ಕೆಳಗೆ ಕೂತ ನಂತರ ಆ ನೀರನ್ನು ತೆಗೆದುಕೊಂಡು ಬನ್ನಿ. ಆವಾಗ ಮತ್ತೆ 5 ನಿಮಿಷ ಬಿಟ್ಟು ಆ ಶಿಷ್ಯ ನೀರು ತರಲು ಹೋಗ್ತಾರೆ. ಆವಾಗ ನೀರು ಸಂಪೂರ್ಣವಾಗಿ ಸ್ವಚ್ಛಂದವಾಗಿತ್ತು. ಆವಾಗ ಆ ಪಾತ್ರೆಯಲ್ಲಿ ಬುದ್ಧ ಮಾಸ್ಟರಿಗೆ ನೀರನ್ನು ತಂದು ಕೊಡ್ತಾರೆ. ಬುದ್ಧ ಮಾಸ್ಟರು ಆ ನೀರನ್ನು ಕುಡಿದು ತನ್ನ ದಾಹವನ್ನು ತೀರಿಸ್ಕೋತಾರೆ. ಹಾಗಾದರೆ ಬುದ್ಧ ಮಾಸ್ಟರು ನಕ್ಬಿಟ್ಟು ಹೇಳ್ತಾರೆ, ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನೆನಪಿಸಿಕೊಂಡು ಆ ಶಿಷ್ಯನಿಗೆ ಹೇಳ್ತಾರೆ, ನಿನ್ನೆ ಆಗಿರ್ತಕ್ಕಂಥದ್ದು ಕೂಡ ಇದೆ. ಆ ನೀರಿಗೆ ಹೋಲಿಸ್ತಾರೆ. ನೀನು ಮೊದಲ ಸಾರಿ ಹೋದಿ, ಅಲ್ಲಿ ಸಂಪೂರ್ಣವಾಗಿ ನೀರು ಗಲೀಜಾಗಿತ್ತು. 2ನೇ ಬಾರಿಯೂ ಹೋದಿ ಗಲೀಜಾಗಿತ್ತು. 3ನೇ ಬಾರಿ ಹೋದಿ ಗಲೀಜಾಗಿತ್ತು. 4ನೇ ಬಾರಿ ಹೋದಾಗ ಆ ಕಲ್ಮಶಗಳೆಲ್ಲವೂ ಕೆಳಗೆ ಕುಂತು ಬಿಟ್ಟಿತ್ತು. ನೀರು ನಿರ್ಮಲವಾಗಿತ್ತು. ಆ ನೀರನ್ನು ನೀನು ನನಗೆ ತಂದುಕೊಟ್ಟೆ. ಹಾಗೆ ನಾವು ಯಾರೋ ಏನೋ ಅಂದ ತಕ್ಷಣ ನಮ್ಮ ಮನಸ್ಸು ಕಲ್ಮಶವಾಗಿರುತ್ತದೆ. ನಾವು ಶಾಂತ ರೀತಿಯಾಗಿ ಯೋಚಿಸಬೇಕು. ನಾವು ಶಾಂತವಾಗಿ ಇದ್ದೊಳಗ ಆ ಕಲ್ಮಶಗಳೆಲ್ಲವೂ ತಳದಲ್ಲಿ ಹೋಗಿ ಕುಳಿತುಕೊಳ್ಳುತ್ತವೆ.
ನಿರ್ಮಲತೆ ಅಂತಕ್ಕಂಥದ್ದು ಮೇಲೆ ತೇಲಾಡುತ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಕೂಡ ಹಲವಾರು ಏನೋ ಯಾರೋ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಸಿಕ್ಕಾಪಟ್ಟೆ ಗೊಂದಲಗಳು ಹೇಳುತ್ತವೆ. ಆ ಗೊಂದಲದಲ್ಲಿ ನಾವು ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ನಮಗೆ ಸಮಸ್ಯೆ ಆಗುತ್ತದೆ. ಅದಕ್ಕೋಸ್ಕರ ಯಾರೋ ಏನೋ ಹೇಳಿದಾಗ ನಾವು ಶಾಂತ ರೀತಿಯಾಗಿ ವರ್ತಿಸಬೇಕು, ಶಾಂತತೆಯಾಗಿರಬೇಕು. ಇದ್ದಿರ್ತಕ್ಕಂಥ ಕಲ್ಮಶಗಳೆಲ್ಲವೂ ಕೆಳಗಡೆ ಹೋಗಿ ಕೊಡಿರ್ತವೆ. ಅದಾದ ನಂತರ ನಾವು ಡಿಸೈಡನ್ನು ಮಾಡಬೇಕು, ಅದಾದ ನಂತರ ನಾವು ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಈ ಬುದ್ಧನ ಕಥೆ ನಮಗೆ ಬಹಳಷ್ಟು ಪ್ರೇರಣೆ ಆಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಜೈ ಹಿಂದ್.